ಯಾಕಪ್ಪ ಇಷ್ಟೆಲ್ಲ ಹೋಳ್ಗೆ ಮಾಡ್ಲಿತ್ತಾರ ಚಿಂಚಣಿ ಊರ ಮಹಿಳೆಯರು ಅಂತಂದ್ರೆ ರೀ ದಾಸೋಹದ ವಿಶೇಷತೆವಾಗಿ ನಮ್ಮ ಚಿಂಚಣಿ ಊರಿಗೆ ಹೋಳ್ಗೆ ಬುತ್ತಿ ತಗೊಂಡ್ ಬಾ ಅಂತ ಹೇಳಿದ್ರು. ಸೊ ಎಲ್ಲ ನಮ್ಮ ಚಿಂಚಣಿ ಮಹಿಳೆಯರು ಪ್ರತಿಯೊಬ್ಬರು 100 ಹೋಳ್ಗೆ ಅಂತ ಬುತ್ತಿ ತಗೊಂಡ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ಸೊ ನೀವು ಇಲ್ಲಿ ನೋಡ್ಬೋದು ಎಲ್ಲರೂ ಹೋಳಿಗೆದ ಬುತ್ತಿ ತಗೊಂಡ ಮೆರವಣಿಗೆ ಒಳಗೆ ಭಾಗಿಯಾಗಿದ್ರು. ಮತ್ತು ಇದ್ರದ ವಿಶೇಷತೆ ಏನಂತಂದ್ರೆ ಅಷ್ಟು ಹೋಳಿಗೆ ಅಡುಗೆ ಮಾಡಿದ್ರು ಅವ್ರ ಮುಖದ ಮೇಲೆ ದನಿವ ಮತ್ತು ಒಂದು ಸ್ವಲ್ಪ ಸುಸ್ತು ಅನ್ನೋದು ಕಾಣಿಸಲಾಗಿತ್ತು ರೀ. ನಮ್ಮಂಥ ಯಂಗ್ ಜನ್ರೇಷನ್ಗೆ ಇದು ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ನೀವು ನೋಡ್ಬೋದ್ರಿ ಎಲ್ಲ ಮಠದಿಂದ ಆ ದಿವ್ಯ ಮಂಟಪದ ಕಡೆ ಎಲ್ಲರೂ ತಮ್ಮ ಬುತ್ತಿಗಳನ್ನ ತೊಗೊಂಡು ಬರತ್ತಿದ್ದರಿ. ಸೊ ಇಲ್ಲೇ ಆ ಬುತ್ತಿಗಳನ್ನು ಇಡೋದ ವ್ಯವಸ್ಥೆ ಮಾಡಿದರು. ಮತ್ತು ಇಲ್ಲೇ ಮಹಾಪ್ರಸಾದನ ರೆಡಿನೂ ಆಗತ್ತಿತ್ರಿ. ಸೊ ನೀವು ಇಲ್ಲಿ ನೋಡ್ಬೋದು ಈ ಗಂಗಾಳ್ನಾಗ ಹೋಳಿಗೆ ಮತ್ತು ಬಾಳೆಹಣ್ಣು ಇದ್ದು ರೀ. ಅಂದ್ರೆ ಯಾರಿಗೆ ಹೋಳಿಗೆ ಬುತ್ತಿ ಮಾಡಕ್ಕೆ ಆಗ್ಲಿಲ್ರಿ ಅವರ ಬಾಳೆಹಣ್ಣು ಅಂತಲೂ ಪ್ರಸಾದ ತಂದಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲೇ ಬಿಸಿ ಬಿಸಿ ಸಾರು, ಆಮೇಲೆ ಬ್ಯಾಳಿ, ಈ ಥರ ವಿವಿಧ ತರಹದ ಮಹಾಪ್ರಸಾದನೂ ಇವರು ರೆಡಿ ಮಾಡತ್ತಿದ್ದರಿ. ಮತ್ತು ಇಲ್ಲೇ ನಾನು ಅದ ಎಕ್ಸ್ಪ್ಲೈನ್ ಮಾಡತ್ತಿದ್ನಿ ಏನು ನಡೆದದ ಏನಂತ. ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಮಹಾಪ್ರಸಾದ ರೆಡಿ ಆಗತ್ತಿತ್ತು. ಇದಾದ್ಮೇಲೆ ಎಲ್ಲ ಮಹಿಳೆಯರು ಸ್ಟೇಜ್ ಮುಂದೆ ಪ್ರವಚನ ಕೇಳಲಿಕ್ಕೆ ಕೂತಿದ್ರು. ಸೊ ಇದಾದ್ಮೇಲೆ ಈ ವಿಡಿಯೋನ್ಯಾಗ ನಾ ಹೊಂಗಾಡದ್ದನ್ನು ತೋರ್ಸೇನ್ರಿ. ಸೊ ಫುಲ್ ವಿಡಿಯೋ ನೋಡ್ರಿ. ಹೊಂಗಾಡೋತ್ಸವದ ಮೆರವಣಿಗೆ ಅದು ಹೆಂಗೆ ನಮ್ದು ಭಂಡಾರ ಆಟ ಆಡ್ಯಾರ, ಆಮೇಲೆ ಹೊಂಗಾಡ ಹೆಂಗೆ ನಡೆದದ ಅಂತನೂ ಹಾಕೇನಿ. ಮತ್ತು ಇಲ್ಲಿ ಮೇನ್ ಅಂತಂತಂದ್ರೆ ನಮ್ಮ ಕಾರ್ಯಕರ್ತಿಗಳ ಎಷ್ಟು ಚಂದ ಮತ್ತು ಎಷ್ಟು ಜವಾಬ್ದಾರಿ ಇವತ್ತಿಂದ ಎಲ್ಲ ಕಾರ್ಯಕ್ರಮ ದಾಸೋಹವನ್ನು ನಡೆಸ್ಕೊಟ್ರು. ಅದು ಅಷ್ಟೇ ಇಂಪಾರ್ಟೆಂಟ್ ಆಗ್ತದ್ರಿ. ಯಾಕಂತಂದ್ರೆ ಒಂದು ಕಾರ್ಯಕ್ರಮ ಆಗ್ಬೇಕಂತಂದ್ರೆ ಎಲ್ಲ ಊರು ಒಗ್ಗಟ್ಟು ಆದ್ರಣ ಆಗ್ತದೆ. ಸೊ ಎಷ್ಟು ಜನ ಮಹಾಪ್ರಸಾದಕ್ಕೆ ಬರಲಿ, ಎಷ್ಟು ಜನ ಪ್ರವಚನಕ್ಕೆ ಬರಲಿ, ಅವ್ರದ್ದೆಲ್ಲ ವ್ಯವಸ್ಥೆಯನ್ನು ಚಂದಂಗೆ ಮಾಡಿ ಎಲ್ಲ ನಿಭಾಯಿಸಿ ಎಲ್ಲ ಮಾಡಿಕೊಟ್ಟಾರ್ರಿ. ಸೊ ಅವ್ರಿಗೂ ಒಂದು ಧನ್ಯವಾದನ ಹೇಳಬೇಕು. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ದಾಸೋಹಕ್ಕೆ ಯಾರ್ಯಾರು ಬಂದು ಸಂಭ್ರಮಿಸಿದಿರಿ ಅವರಿಗೆಲ್ಲನೂ ಧನ್ಯವಾದ. ಮತ್ತು ಹಿಂಗೆ ಸಪೋರ್ಟ್ ಮಾಡ್ತೀರಿ ಮತ್ತು ಫುಲ್ ವಿಡಿಯೋ ನೋಡ್ರಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಮಾತಾಡ್ತಾನಿಲ್ಲ, ನಾ ಯಾರನ್ನ ಮಾತಾಡ್ತೀನಿ. ಎಷ್ಟೇ